ಕರ್ನಾಟಕ ರಾಜ್ಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಹೌದು, ಎಸ್ಎಲ್ಸಿ ಮತ್ತು ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಈ ಹಿಂದೆ ಇದ್ದಿರತಕ್ಕಂಥ ಅಂಕಗಳನ್ನು ಈಗ ಬದಲಾವಣೆ ಮಾಡಲಾಗಿದೆ. ಎಸ್ಎಸ್ಎಲ್ಸಿಯಲ್ಲಿ ಇನ್ನು ಮುಂದೆ ಪಾಸ್ ಆಗಲು 33% ಅಂಕಗಳನ್ನು ಪಡೆದರೆ ಸಾಕು. ಹಾಗೆಯೇ ಪಿಯುಸಿಯಲ್ಲಿ ಉತ್ತೀರ್ಣರಾಗಲು 30% ಅಂಕವನ್ನು ಪಡೆದರೆ ಸಾಕಾಗಲಿದೆ. ಈವರೆಗೆ ಎಸ್ಎಲ್ಸಿಯಲ್ಲಿ ಪಾಸ್ ಆಗಲು ಪ್ರತಿ ವಿಷಯದಲ್ಲಿ 35 ಅಂಕ ಪಡೆಯಬೇಕಾಗಿತ್ತು. ಇದೀಗ 33ಕ್ಕೆ ಇಳಿಕೆಯಾಗಿದೆ. ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡುತ್ತಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀ ಮಧು ಬಂಗಾರಪ್ಪನವರು ಇನ್ನು ಮುಂದೆ ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 206 ಅಂಕಗಳು ಗಳಿಸಿದ ವಿದ್ಯಾರ್ಥಿಗಳು ತೇರ್ಗಡೆಯಾಗಲಿದ್ದಾರೆ ಎಂದು ತಿಳಿಸಿದರು. ಪ್ರತಿ ವಿಷಯದಲ್ಲಿಯೂ ಕೂಡ ಆಂತರಿಕ ಮತ್ತು ಬಾಹ್ಯ ಪರೀಕ್ಷೆಗಳಲ್ಲಿ ಪಡೆದ ಒಟ್ಟು ಅಂಕಗಳು ಸೇರಿ ಕನಿಷ್ಠ 33 ಇರಬೇಕು. ಹಾಗೆಯೇ ಪಿಯುಸಿಯಲ್ಲಿ 600 ಅಂಕಗಳಿಗೆ 198 ಅಂಕಗಳು ಪಡೆದರೆ ಪಾಸ್ ಆಗಲಿದ್ದಾರೆ. ಪ್ರತಿ ವಿಷಯಗಳಲ್ಲಿ 30 ಅಂಕ ಪಡೆದಿದ್ದರೆ ಸಾಕು, ತೇರ್ಗಡೆ ಆಗಲಿದ್ದಾರೆ ಎಂದು ಅವರು ತಿಳಿಸಿದರು. ಈ ಹಿಂದೆ ಪಾಸ್ ಆಗಲು ಕನಿಷ್ಠ 35 ಅಂಕಗಳು ತೆಗೆಯಲೇಬೇಕಿತ್ತು. ಈ ಹೊಸ ನಿಯಮ ಈ ವರ್ಷದಿಂದ ರಾಜ್ಯಾದ್ಯಂತ ಅನ್ವಯಿಸಲಿದೆ. ಹಾಗಾಗಿ ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಸೇರಿಸಿ ಒಟ್ಟು 33% ಅಂಕ ಪಡೆದ ವಿದ್ಯಾರ್ಥಿಯನ್ನು ಉತ್ತೀರ್ಣ ಎಂದು ಘೋಷಿಸಲಾಗುತ್ತದೆ. ಈ ಹಿಂದೆ ಇದು 35% ಇತ್ತು. ಈ ಬದಲಾವಣೆಯು ಸಿಬಿಎಸ್ಇ ಮಾದರಿಯನ್ನು ಅನುಸರಿಸಲಿದ್ದು ರಾಜ್ಯ ಪಠ್ಯಕ್ರಮದ ಶಾಲೆಗಳಿಗೂ ಕೂಡ ಅನ್ವಯಿಸುತ್ತದೆ. ಪ್ರತಿ ವಿಷಯದಲ್ಲಿ ಆಂತರಿಕ ಮೌಲ್ಯಮಾಪನದಲ್ಲಿ ಪೂರ್ಣ 20ಕ್ಕೆ 20 ಅಂಕಗಳನ್ನು ಪಡೆದರೆ ಲಿಖಿತ ಪರೀಕ್ಷೆಯಲ್ಲಿ ಕೇವಲ 13 ಅಂಕಗಳನ್ನು ಪಡೆದರೂ ಕೂಡ ವಿದ್ಯಾರ್ಥಿ ಉತ್ತೀರ್ಣರಾಗಬಹುದಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಆಂತರಿಕ ಪರೀಕ್ಷೆಯಲ್ಲಿ ಪಡೆದ ಪೂರ್ಣ ಅಂಕಗಳನ್ನು ಉತ್ತೀರ್ಣಕ್ಕೆ ಪರಿಗಣಿಸುತ್ತಿರಲಿಲ್ಲ. ಹಾಗಾಗಿ ಈಗ ಆಂತರಿಕ ಅಂಕ ಮತ್ತು ಪರೀಕ್ಷೆಯಲ್ಲಿ ಪಡೆದಿರತಕ್ಕಂಥ ಅಂಕಗಳು ಸೇರಿ ಒಟ್ಟು 33 ಅಂಕಗಳಾದರೆ ಎಸ್ಎಲ್ಸಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಿದ್ದಾರೆ. ಈ ಹಿಂದೆ ವಿದ್ಯಾರ್ಥಿಗಳು ಉತ್ತೀರ್ಣರಾಗಬೇಕಾದ್ರೆ ಕನಿಷ್ಠ 28 ಅಂಕಗಳು ಪ್ರತಿ ವಿಷಯದಲ್ಲಿ ಪಡೆಯಬೇಕಾಗಿತ್ತು. ಹಾಗಾಗಿ ಪ್ರಸ್ತುತ ನಿಯಮದಿಂದ ವಿದ್ಯಾರ್ಥಿಗಳಿಗೆ ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಸೇರಿಸಿ ಒಟ್ಟು 33 ಅಂಕಗಳೆಂದರೆ ಉತ್ತೀರ್ಣರಾಗುತ್ತಾರೆ. ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಧನ್ಯವಾದಗಳು.